ओम शांति। श्रेष्ठ तकदीर की तस्वीर बनाने की ಯುಕ್ತಿ, ಶ್ರೇಷ್ಠ ಅದೃಷ್ಟವನ್ನು ರೂಪಿಸ್ಕೊಳ್ಳೋ ಅಂತ ಒಂದು ಯುಕ್ತಿ ಬಾಬಾರವರು ಹೇಳ್ಕೊಡ್ತಾ ಇದ್ದಾರೆ. ಮುರಳಿ ದಿನಾಂಕ 11/4/86 ಇಸ್ವಿನಲ್ಲಿ ನುಡಿಸಿರೋದು. आज तकदीर बनाने वाले बाप दादा सभी बच्चों की श्रेष्ठ तकदीर की तस्वीर देख रहे हैं. ಇವತ್ತು ಅದೃಷ್ಟವನ್ನು ರೂಪಿಸುವಂಥ ಒಂದು ತಂದೆ ಬಾಪ್ ದಾದಾ ಎಲ್ಲ ಮಕ್ಕಳ ಶ್ರೇಷ್ಠ ಅದೃಷ್ಟದ ಒಂದು ಗೆರೆಗಳನ್ನು ನೋಡ್ತಾ ಇದ್ದಾರೆ. ತಕ್ದೀರ್ ವಾನ ಸಭಿ ಬನೆ ಹೇ, ಎಲ್ಲರೂ ಅದೃಷ್ಟವಂತರು ಆಗಿದ್ದೀರಿ. ಲೇಕಿನ್ ಹರ್ ಏಕ್ ಕಾ ತಕ್ದೀರ್ ಕಾ ತಸ್ವೀರ್ ಕಿ ಝಲಕ್ ಅಪ್ನಿ ಅಪ್ನಿ. ಪ್ರತಿಯೊಬ್ಬರ ಅದೃಷ್ಟದ ಒಂದು ರೇಖೆಗಳು ಬೇರೆ ಬೇರೆ ಥರ ಇದೆ, ಒಬ್ಬರದಿದ್ದಂಗೆ ಇನ್ನೊಬ್ಬರದಿಲ್ಲ. जैसे कोई भी तस्वीर बनाने वाली तस्वीर बनाते हैं तो तस्वीर हजारों रुपयों का दाम की अमूल्य होता है. ಹೀಗೆ ಚಿತ್ರಕಾರರು ಇರ್ತಾರೆ, ಮೂರ್ತಿಕಾರರು ಇರ್ತಾರೆ. ಮಾಡಿರ್ತಕ್ಕಂಥ ಮೂರ್ತಿಯ ಬೆಲೆ ಏನಿದೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥದ್ದಿರುತ್ತೆ. कोई साधारण भी होता है, ಅದರಲ್ಲಿ ಮೀಡಿಯಮ್ ಆಗು ಇರುತ್ತೆ. यह बाप दादा द्वारा मिले हुए भाग्य को तकदीर को तस्वीर में लाना अर्थात प्रैक्टिकल जीवन में लाना है. ಇಲ್ಲಿ ಬಾಪ್ ದಾದಾರವರಿಂದ ಸಿಕ್ಕಿರೋ ಅಂಥ ಭಾಗ್ಯ ಏನಿದೆ, ಆ ಒಂದು ಅದೃಷ್ಟ ಏನಿದೆ, ಅದನ್ನು ಜೀವನದಲ್ಲಿ ತರಬೇಕು. ಇಸ್ಮೆ ಅಂತರ್ ಹೋ ಜಾತಾ ಹೈ, ಇದರಲ್ಲಿ ವ್ಯತ್ಯಾಸ ಆಗೋಗುತ್ತೆ. तकदीर बनाने वालों ने एक ही समय एक ने ही सभी को तकदीर बनाया. ಅದೃಷ್ಟ ರೂಪಿಸುವಂಥ ಬಾಪ್ ದಾದಾ ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಂದೇ ಥರನೇ ಅದೃಷ್ಟ ರೂಪಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. लेकिन तकदीर का तस्वीर में लाने वाले हर आत्मा भिन्न भिन्न होने के कारण जो तस्वीर बनाई है उसमें नंबरवार दिखाई दे रही है. ಆದರೆ ಅದೃಷ್ಟವನ್ನು ರೂಪಿಸ್ಕೊಳ್ಳೋ ಅಂಥವ್ರು ಯಾರಿದ್ದಾರೆ, ಅದರಲ್ಲಿ ಪ್ರತಿಯೊಂದು ಆತ್ಮ ವೆರೈಟಿ ಇರೋ ಕಾರಣದಿಂದ ಅವರ ಒಂದು ಜೀವನನೂ ಕೂಡ ನಂಬರ್ ವಾರ್ ಆಗಿ ಅದೃಷ್ಟದ್ದು ಕಾಣಿಸ್ತಾ ಇದೆ ಅಂತ. कोई की तस्वीर की विशेषता नयन और मुस्कुराहट होता है. ಕೆಲವರ ಒಂದು ಚಿತ್ರ ಏನಿದೆ, ವಿಶೇಷತೆ ಇದು ಕಣ್ಣುಗಳ ಒಂದು ಮುಗುಳ್ನಗೆ ಮೇಲೆ ಇರುತ್ತೆ. इन दो विशेषताओं से ही तस्वीर का मूल्य होता है. ಈ ಎರಡು ವಿಶೇಷತೆ ಕಾರಣದಿಂದ ಮೂರ್ತಿಗೆ ಬೆಲೆ ಇರುತ್ತೆ ಅಂತಾರೆ. ನಯನ್ ಅರ್ಥಾತ್ ರೂಹಾನಿ ವಿಶ್ವ ಕಲ್ಯಾಣಕಾರಿ ರಹಮ್ ದಿಲ್ ಪರೋಪಕಾರಿ ದೃಷ್ಟಿ. ಕಣ್ಣುಗಳು ಅಂದರೆ ಆತ್ಮಿಕ ವಿಶ್ವ ಕಲ್ಯಾಣಕಾರಿ ದಯಾ ದೃಷ್ಟಿ, ದಯಾ ಹೃದಯದ ಪರೋಪಕಾರಿ ದೃಷ್ಟಿ. अगर दृष्टि में यह विशेषता है भाग्य की तस्वीर श्रेष्ठ है. ಒಂದು ವೇಳೆ ದೃಷ್ಟಿಯಲ್ಲಿ ಈ ವಿಶೇಷತೆಗಳಿದೆ ಅಂದರೆ ಭಾಗ್ಯದ ಒಂದು ಅದೃಷ್ಟ ಶ್ರೇಷ್ಠ ಇದೆ ಅಂತ ತಿಳ್ಕೊಬೋದು. ಮೂಲ ಬಾತ್ ಹೈ ದೃಷ್ಟಿ ಅವ್ರ ಮುಸ್ಕುರಾಯಿಟ್. ಮೇನ್ ವಿಚಾರ ಆಗಿದೆ ಏನು, ದೃಷ್ಟಿ ಮತ್ತು ಮುಗುಳ್ನಗೋ ಅಂಥದ್ದು. ಮೂರ್ತಿಗೆ ಅದಕ್ಕೆ ಬೆಲೆ ಜಾಸ್ತಿ ಅಂತಾರೆ. ಮುಗುಳ್ನಗ್ತಾ ಇರೋಂಥ ಮೂರ್ತಿಗೆ, ದೃಷ್ಟಿ ಚೆನ್ನಾಗಿರೋ ಮೂರ್ತಿಗೆ ಬೆಲೆ ಜಾಸ್ತಿ ಅಂತಾರೆ. ಚಹರೆ ಕಿ ಚಮಕ್ ಹೈ, ಒಂದು ಫೇಸ್ನ ಒಂದು ಹೊಳಪು ಅನ್ನೋದು ಇರುತ್ತೆ. यह है सदा संतुष्ट रहने की संतुष्टता और प्रसन्नता की झलक. ಇದಾಗಿದೆ ಸದಾ ಸಂತುಷ್ಟವಾಗಿರೋದು ಮತ್ತು ಸಂತುಷ್ಟತೆ ಮತ್ತು ಪ್ರಸನ್ನತೆಯ ಒಂದು ಹೊಳಪು. ಇಸಿ ವಿಶೇಷತಾओं से ಸದಾ ಚಹರೆ ಪರ್ ರೂಹಾನಿ ಚಮಕ್ ಹೋತಿ. ಈ ವಿಶೇಷತೆಯ ಆಧಾರದ ಮೇಲೆ ಸದಾ ಚಹರೆಯ ಮೇಲೆ ಆತ್ಮಿಕ ಹೊಳಪು ಅನ್ನುವಂಥದ್ದು ಇರುತ್ತೆ. ರೂಹಾನಿ ಮುಸ್ಕಾನ್ ಅನುಭವ ಹೋತಾ ಹೈ, ಅವರಿಂದ ಏನಾಗುತ್ತೆ, ಆತ್ಮೀಯತೆಯ ಮುಗುಳ್ನಗೆ ಅನ್ನೋದು ಅನುಭವ ಆಗುತ್ತೆ. यह दो विशेषता ही तस्वीर का मूल्य बढ़ा देता है. ಈ ಎರಡು ವಿಶೇಷತೆಗಳು ಮೂರ್ತಿಯ ಒಂದು ಬೆಲೆಯನ್ನು ಹೆಚ್ಚಿಸುತ್ತೆ. तो आज यहाँ देख रहे थे, ಇವತ್ತು ಬಾಪ್ ದಾದಾರವರು ಇದನ್ನೇ ನೋಡ್ತಾ ಇದ್ರು. ತಕ್ದೀರ್ ಕಿ ತಸ್ವೀರ್ ತೋ ಸಭಿ ನೇ ಬನಾಯ. ಅದೃಷ್ಟದ ಒಂದು ಮೂರ್ತಿನ ಎಲ್ಲರೂ ಮಾಡ್ಕೊಂಡಿದ್ದಾರೆ. ತಸ್ವೀರ್ ಬನಾನೆ ಕಾ ಕಲಂ ಬಾಬಾನೆ ಸಬ್ಕೋ ದಿ. ಮೂರ್ತಿಯನ್ನು ರೂಪಿಸ್ಕೊಳ್ಳೋ ಅಂಥದ್ದು, ಯಾವ ಥರ ನಾವು ಮೂರ್ತಿ ಆಗಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ಪೆನ್ನು ಬಾಬಾ ಅವರು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಯಹ ಕಲಂ ಹೈ ಶ್ರೇಷ್ಠ ಸ್ಮೃತಿ. ಆ ಪೆನ್ ಯಾವುದಪ್ಪ ಅಂದರೆ ಶ್ರೇಷ್ಠ ಸ್ಮೃತಿಯಲ್ಲಿ ಇರಬೇಕು. ಶ್ರೇಷ್ಠ ಕರ್ಮ ಕ ಜ್ಞಾನ, ಶ್ರೇಷ್ಠ ಕರ್ಮಗಳ ಒಂದು ಜ್ಞಾನ. ಶ್ರೇಷ್ಠ ಕರ್ಮ और ಶ್ರೇಷ್ಠ ಸಂಕಲ್ಪ ಅರ್ಥಾತ್ ಸ್ಮೃತಿ.
श्रेष्ठ कर्म श्रेष्ठ संकल्प अर्थात स्मृति। इन ज्ञान का कलम द्वारा हर आत्मा अपने तकदीर की तस्वीर बना रही है। ಈ ಒಂದು ಜ್ಞಾನದ ಪೆನ್ನಿಂದ ಪ್ರತಿಯೊಂದು ಆತ್ಮ ತನ್ನ ಅದೃಷ್ಟದ ಏನು ಮಾಡ್ಕೊಳ್ತಾ ಇದ್ದಾರೆ, ಬರವಣಿಗೆಯನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಅವ್ರು ಬನಾ ಬಿ ಲಿ ಹೇ, ಮತ್ತು ಮಾಡ್ಕೊಳ್ತಾನೂ ಇರ್ತಾರೆ. ತಸ್ವೀರ್ ತೋ ಬನ್ ಗಯಿ, ಅದೃಷ್ಟ ಅಂತೂ ತಯಾರಾಗೋಯ್ತು. 9 ಚೈನ್ ಬಿ ಬನ್ ಗಯಿ, ಕಣ್ಣುಗಳು ತಯಾರಾಗೋಯ್ತು. ಅಬ್ ಲಾಸ್ಟ್ ಟಚಿಂಗ್ ಹೇ, ಈಗ ಕೊನೆ ಟಚಿಂಗ್ ಇದೆ, ಫೈನಲ್ ಟಚ್ ಅಂತ ಹೇಳ್ತಾರಲ್ಲ, ಸಂಪೂರ್ಣತಾಗಿ. ಈಗ ಸಮಯ ಏನು ಬಂದು ತಲುಪಿದೆ, ನಾವೆಲ್ಲ ಆತ್ಮಗಳು ಸಂಪೂರ್ಣತೆಯವರೆಗೆ ತಲುಪಬೇಕು. ಬಾಪ್ ಸಮಾನ್ ಬನ್ನೇಕಿ. ಇವಾಗ ಸಮಯ ನಡೀತಾ ಇದೆ, ಹೆಂಗೆ ಬಾಬಾ ಇದ್ದಾರೋ ಆ ಥರ ಆಗಬೇಕು. ಡಬಲ್ ವಿದೇಶಿ ಚಿತ್ರ ಬನಾನ ಜ್ಯಾದಾ ಪಸಂದ್ ಕರ್ತೀವಿ. ಫಾರಿನರ್ಸು ಮೂರ್ತಿ ಮಾಡೋದು ತುಂಬ ಇಷ್ಟಪಡ್ತಾರೆ, ಚಿತ್ರಗಳು ಮಾಡೋದು. तो बाप दादा भी आज सभी का तस्वीर देख रहे हैं. ಬಾಪ್ ದಾದಾರವರು ಇವತ್ತು ಎಲ್ಲರ ಅದೃಷ್ಟವನ್ನು ನೋಡ್ತಾ ಇದ್ದಾರೆ. ಈ ಕಹಾ ತಕ್ ತಸ್ವೀರ್ ಮೂಲ್ಯವಾನ್ ಬನಿ ಹೇ, ಎಲ್ಲಿಯವರೆಗೆ ಅದೃಷ್ಟ ಅನ್ನುವಂಥದ್ದು ಬೆಲೆ ಬಾಳುವಂಥದ್ದಾಗಿದೆ. ಸದಾ ಅಪ್ನಿ ಇಸ್ ರೂಹಾನಿ ತಸ್ವೀರ್ ಕೋ ದೇಖ್ ಇಸ್ಮೇ ಬಿ ಸಂಪೂರ್ಣತಾ ಲಾತೆ ರಹೋ. ಸದಾ ತಮ್ಮ ಆತ್ಮೀಕತೆಯ ಒಂದು ಹೊಳಪನ್ನು ನೋಡ್ತಾ ಇದರಲ್ಲಿ ಸಂಪೂರ್ಣತೆಯನ್ನು ತರ್ತಾ ಇರಿ ಅಂತಾರೆ ಬಾಬು. ಆತ್ಮೀಯತೆಯನ್ನು ತುಂಬಿಕೊಳ್ತಾ ಇರಿ. ವಿಶ್ವಕಿ ಆತ್ಮ ಉನ್ಸೆ ತೋ ಶ್ರೇಷ್ಠ ಭಾಗ್ಯವಾನ್ ಕೋಟೋ ಮೇ ಕೋಯಿ ಮೇ ಕೋಯಿ ಅಮೂಲ್ಯ ಹೇ. ಪ್ರಪಂಚದ ಆತ್ಮಗಳಲ್ಲಿ ಶ್ರೇಷ್ಠ ಭಾಗ್ಯವಂತರು ಕೋಟಿನಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು. ಅಮೂಲ್ಯವ ಶ್ರೇಷ್ಠ ಭಾಗ್ಯವಂತರು ಹೈಹಿ, ಅಮೂಲ್ಯರು ಇರ್ತಾರೆ ಮತ್ತು ಶ್ರೇಷ್ಠ ಭಾಗ್ಯವಂತರು ಇರ್ತಾರೆ. ಲೇಕಿನ್ ಏಕ ಹೈ ಶ್ರೇಷ್ಠ, ದೂಸರಾ ಹೈ ಶ್ರೇಷ್ಠತೆ ಶ್ರೇಷ್ಠ. ಒಂದಾಗಿದೆ ಶ್ರೇಷ್ಠರು, ಇನ್ನೊಂದು ಶ್ರೇಷ್ಠರಿಗಿಂತಲೂ ಶ್ರೇಷ್ಠರು. ತೋ ಶ್ರೇಷ್ಠ ಬನೆ ಹೇ ವಾ ಶ್ರೇಷ್ಠತೆ ಶ್ರೇಷ್ಠ ಬನೆ. ಶ್ರೇಷ್ಠರಾಗಿದ್ದಿರೋ, ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಿರೋ, ಯಹ ಚಕ್ಕರ್ನ, ಇದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಚ್ಚಾ, ಅಬ್ ಡಬಲ್ ವಿದೇಶಿ ರೇಸ್ ಕರೆಂಗೆನಾ. ಈಗ ಫಾರಿನರ್ಸ್ ಬಂದಿದ್ರಿ ಮಿಲ್ನಕ್ಕೆ, ಅವತ್ತು ಬಾಬಾ ಅವ್ರ ಮಿಲ್ನಕ್ಕೆ ಎಲ್ಲರೂ ಫಾರಿನ್ ಅವರು ರೇಸ್ ಮಾಡ್ತಿರಲ್ವಾ, ಆಗೆ ನಂಬರ್ ಲೇನಾ ವಾ ಆಗೆ ವಾಲೋಂಕೋ ದೇಖ್ ಖುಷ್ ಹೋನಾ. ಮೊದಲನೇ ನಂಬರ್ ತೊಗೊಳ್ಳೋದು ಅಥವಾ ಮೊದಲನೇ ನಂಬರ್ ನಾವು ನೋಡಿ ಖುಷಿ ಆಗೋದು, ದೇಖ್ ಖುಷಿ ಹೋನಾ ಯಾ ಅವಶ್ಯಕ. ನೋಡಿ ಖುಷಿ ಆಗೋದು ಅವಶ್ಯಕತೆ ಇದೆ. ಲೇಕಿನ್ ಸ್ವಯಂ ಪೀಚೆ ಹೋಗರ್ ನಹಿ ದೇಖೋ, ಸ್ವಯಂ ಹಿಂದೆ ಹೋಗ್ಬಿಟ್ಟು ನೋಡೋದಲ್ಲ. ಸಾಥ್ ಸಾಥ್ ಹೋತೆ ದೂಸರೋಂ ಕೋ ಭಿ ದೇಖ್ ಹರ್ಷಿತ್ ಹೋ ಚಲೋ. ಜೊತೆನಲ್ಲಿ ಬಾಬಾ ಹೇಳ್ತಿದ್ದಾರೆ, ಬೇರೆಯವ್ರನ್ನು ನೋಡಿ ಖುಷಿಯಾಗೂ ಇರಿ, ಸ್ವಯಂ ಬಿ ಆಗೆ ಬಡೋ. ನೀವು ಖುದ್ದು ಮುಂದೆ ಹೋಗಿ, ಅವರು ಪೀಚೆ ವಾಲೋಂಕೋ ಭಿ ಆಗೆ ಬಡಾವೋ, ಹಿಂದೆ ಇರುವಂಥವ್ರನ್ನ ಮುಂದುವರಿಸಿ ಅಂತಿದ್ದಾರೆ. ಇಸಿ ಕೋ ಹಿ ಕೇತೆ ಹೇ ಪರೋಪಕಾರಿ. ಇಂಥವ್ರಿಗೆ ಏನಂತ ಹೇಳಲಾಗುತ್ತೆ, ಪರೋಪಕಾರಿಗಳು. ಈ ಪರೋಪಕಾರಿ ಬನ್ನ ಇಸ್ಕಾ ವಿಶೇಷತಾ ಹೈ. ಇದು ಪರೋಪಕಾರಿಗಳಾಗುವಂಥದ್ದು ವಿಶೇಷತೆ. ಸ್ವಾರ್ಥ ಭಾವಸೆ ಸದಾ ಮುಕ್ತ ರಹನ. ಸ್ವಾರ್ಥ ಭಾವದಿಂದ ಯಾವಾಗಲೂ ಫ್ರೀ ಆಗಿರಿ, ಮುಕ್ತರಾಗಿರಿ. ಹರ್ ಪರಿಸ್ಥಿತಿ ಮೇ, ಹರ್ ಕಾರ್ಯ ಮೇ, ಹರ್ सहयोगी संगठन में जितना निस्वार्थपन होगा उतना ही परोपकारी होंगे. ನೋಡಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥತನೇ ಇರುತ್ತೆ ಅಷ್ಟು ಪರೋಪಕಾರಿನೂ ಕೂಡ ಇರ್ತೀರ. ಸ್ವಯಂ ಸದಾ ಭರ್ಪೂರ್ ಅನುಭವ ಕರೆಂಗೆ. ಸ್ವಯಂ ಯಾವಾಗಲೂ ಕೂಡ ಭರ್ಪೂರ್ ಅಂತ ಅನುಭವ ಮಾಡ್ತೀರಾ. ಸದಾ ಪ್ರಾಪ್ತಿ ಸ್ವರೂಪಕ್ಕೆ ಸ್ಥಿತಿ ಮೇ ಹೋಂಗೆ, ಯಾವಾಗಲೂ ಕೂಡ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿರ್ತೀವಿ. ತಬ್ ಪರ ಉಪಕಾರಕ್ಕೆ ಲಾಸ್ಟ್ ಸ್ಟೇಜ್ ಅನುಭವ ಕರ್ ದೂಸರೋಂ ಕೋ ಭಿ ಕರಾ ಸಕ್ತಿ ಹೆಂಗೆ. ಆವಾಗಲೇ ಬಾಬಾ ಹೇಳ್ತಿದ್ದಾರೆ, ಕೊನೆ ಸ್ಥಿತಿಯ ಅನುಭವ ಮಾಡಿ ಬೇರೆಯವ್ರಿಗೂ ಕೂಡ ಅನುಭವ ಮಾಡಿಸ್ಬೋದು. ಜೈಸೆ ಬ್ರಹ್ಮ ಬಾಬಾ ಕೋ ದೇಖಾ लास्ट समय की स्थिति में उपराम और परोपकार यह विशेषता सदा देखी. ಹೀಗೆ ಬ್ರಹ್ಮ ಬಾಬಾವನ್ನ ನೋಡಿದ್ರಿ, ಕೊನೆಯ ಸಮಯದ ಸ್ಥಿತಿನಲ್ಲಿ ಕೂಡ ಉಪರಾಮ್ ಇದ್ರು, ಪರೋಪಕಾರ ಈ ವಿಶೇಷತೆಯನ್ನು ಸದಾ ನೋಡಿದ್ರು. ಉಪರಾಮ್ ಅಂದರೆ ಡಿಟ್ಯಾಚ್ ಇದ್ರು, ಇಲ್ಲಿದ್ರು ಡಿಟ್ಯಾಚ್ ಆಗಿದ್ರು. ಸ್ವಕ್ಕೆ ಪ್ರತಿ ಕುಚ್ ಭಿ ಸ್ವೀಕಾರ ನಹಿ ಕಿಯ, ನನಗಾಗಿ ಅಂತ ಯಾವುದನ್ನು ಅವರು ಸ್ವೀಕಾರ ಮಾಡಲಿಲ್ಲ. ನಾ ಮಹಿಮಾ ಸ್ವೀಕಾರ ಕಿ, ಯಾರು ಬಂದು ಮಹಿಮೆ ಮಾಡಿದ್ರು ಅದನ್ನು ಸ್ವೀಕಾರ ಮಾಡಲಿಲ್ಲ. ನಾ ವಸ್ತು ಸ್ವೀಕಾರ ಕಿ, ಯಾವುದೇ ವಸ್ತುಗಳನ್ನು ಸ್ವೀಕಾರ ಮಾಡಲಿಲ್ಲ. ನಾ ರಹನೆ ಕಾ ಸ್ಥಾನ ಸ್ವೀಕಾರ ಕಿಯ, ಇರ್ಲಿಕ್ಕೊಂದು ಜಾಗನ ಸ್ವೀಕಾರ ಮಾಡಲಿಲ್ಲ. ಸ್ಥೂಲ ಅವರು ಸೂಕ್ಷ್ಮ ಸದಾ ಪೆಹಲೆ ಬಚ್ಚೆ, ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಫಸ್ಟ್ ಮಕ್ಕಳಿಗೆ ಅಂತ ಕೊಟ್ಟರು. ಇಸ್ಕೋ ಕೇತೆ ಪರೋಪಕಾರಿ. ರಿಯಲ್ ಪರೋಪಕಾರಿ ಯಾರು? ಬ್ರಹ್ಮ ಬಾಬಾ. ತನಗಾಗಿ ಏನೂ ಮಾಡ್ಕೊಳ್ಳಿಲ್ಲ, ಎಲ್ಲ ಪರರಿಗಾಗಿ ಮಾಡೋದು. ಯಹಿ ಸಂಪನ್ನತಾ ಕಿ ಸಂಪೂರ್ಣತಾ ಕಿ ನಿಶಾನಿ ಹೇ.
ಇದೇ ಸಂಪನ್ನತೆಯ ಮತ್ತು ಸಂಪೂರ್ಣತೆಯ ಗುರುತಾಗಿದೆ. ಮುರಳಿಯ ತೋ ಬಹು ಸುನಿ ಅಬ್ ಮುರಳೀಧರ್ ಬನ್ ಸದಾ ನಾಚ್ತೆ ಅವ್ರು ನಚಾತೆ ರಹನ. ಬೇಕಾದಷ್ಟು ಮುರಳಿಗಳು ಕೇಳ್ತಾ ಇದ್ದೀವಿ ಡೈಲಿ. ಈಗ ಮುರಳೀಧರರಾಗಬೇಕು, ಡ್ಯಾನ್ಸ್ ಮಾಡ್ತಾ ಇರಬೇಕು, ಬೇರೆಯವನು ಡ್ಯಾನ್ಸ್ ಮಾಡಿಸ್ತಾ ಇರಿ. ಮುರಳಿ ಮೇ ಸಾಂಪ್ ಕೆ ವಿಷ್ ಕೋ ಭಿ ಸಮಾಪ್ತ ಕರ್ ದೇತಾ ಹೈ. ಮುರಳಿ ಅನ್ನೋದು ವಿಷದೂಷಿತವಾಗಿರ್ತಕ್ಕಂಥ ಸರ್ಪದ ವಿಷವನ್ನು ಸಮಾಪ್ತಿ ಮಾಡಿಬಿಡುತ್ತೆ, ಅಷ್ಟು ಪವರ್ ಇದೆ ಮುರಳಿಗೆ. तो ऐसा मुरलीधर हो जो किसी का भी कितना भी कड़वा स्वभाव संस्कार है उसको भी वश कर ले, ಅರ್ಥಾತ್ उससे भी मुक्त कर नाचा दे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಮುರಳೀಧರ್ ಯಾರಿದ್ದೀರಿ, ಯಾರಿಗೆ ಎಷ್ಟೇ ಒಂದು ಕಠಿಣ ಸಂಸ್ಕಾರಗಳಿರಲಿ, ಸ್ವಭಾವಗಳಿರಲಿ, ಅದನ್ನು ಕೂಡ ನೀವೇನು ಮಾಡ್ಕೋಬೋದು, ವಶ ಮಾಡ್ಕೋಬೋದು. ಅದರಿಂದನೂ ಕೂಡ ಮುಕ್ತರನ್ನಾಗಿ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು. ಹರ್ಷಿತ್ ಬನಾ ದೇ, ಖುಷಿಯಾಗಿರಬೇಕು. ಅಭಿ ಯಾ ರಿಸಲ್ಟ್ ದೇಖೆಂಗೆ ಕಿ ಕೌನ್ ಕೌನ್ ಐಸಾ ಭಾಗ್ಯ ಯೋಗ್ಯ ಮುರಳೀಧರ್ ಬಂತೆ ಹೇ. ಈಗ ಬಾಬ್ದಾದರ್ ಅವ್ರು ನೋಡ್ತಾರೆ ರಿಸಲ್ಟ್ನಲ್ಲಿ ಯಾರ್ಯಾರು ಈ ರೀತಿ ಯೋಗ್ಯ ಮುರಳೀಧರರು ಆಗಿದ್ದಾರೆ. ಮುರಳಿ ಸೇ ತೋ ಪ್ಯಾರ್ ಹೇ, ಮುರಳೀಧರ್ ಸೇ ಬಿ ಪ್ಯಾರ್ ಹೇ. ಮುರಳಿ ಜೊತೆಯಲ್ಲಿ ಪ್ರೀತಿ ಇದೆ, ಮುರಳಿ ಧರಣ ಜೊತೆಯಲ್ಲಿ ಪ್ರೀತಿ ಇದೆ. ಹರ್ ಬಚ್ಚೋಂ ಪ್ರತಿ ಶುಭ ಆಶಾ ಹೇ ಯಾ ಪ್ರಾಕ್ಟಿಕಲ್ ಮೇ ದಿಖಾನ. ಪ್ರತಿಯೊಂದು ಮಕ್ಕಳ ಜೊತೆಯಲ್ಲಿ ಇದೊಂದು ಶುಭ ಆಸೆ ಇದೆ, ಇದು ಪ್ರಾಕ್ಟಿಕಲ್ನಲ್ಲಿ ತೋರಿಸ್ಬೇಕು. ಪ್ಯಾರ್ ಕಿ ನಿಶಾನಿ ಹೇ ಜೋ ಕಹಾ ವಾ ಕರ್ಕೆ ದಿಖಾನ. ಪ್ರೀತಿಯ ಗುರುತಾಗಿದೆ, ಏನು ಹೇಳ್ತಿರೋ ಅದನ್ನು ಮಾಡಿ ತೋರಿಸಿ. ಬನನಾ ಹಿ ಹೇ, ಮುರಳೀಧರ ಆಗಬೇಕು ಮಾಸ್ಟರು, ಮತ್ತು ಬೇರೆಯವ್ರನ್ನು ಮಾಡಲೇಬೇಕು. ಅಬ್ ನಹಿ ಬನೆಂಗೆ ತೋ ಕಬ್ ಬನೆಂಗೆ, ಇವಾಗ ಆಗಲಿಲ್ಲ ಮತ್ತೆ ಯಾವಾಗ ಆಗ್ತೀರಾ. ಕರೆಂಗೆ ಯಾ ಖಯಾಲ್ ನಹಿ ಕರೋ, ಮಾಡ್ತೀನಿ ಯೋಚನೆ ಮಾಡ್ಕೊಂಡು ಇದ್ಬಿಡ್ಬೇಡಿ. ಕರ್ನಾ ಹಿ, ಇವು ಮಾಡಲೇಬೇಕು, ಮಾಡೋ ಟೈಮ್ ಬಂದುಬಿಟ್ಟಿದೆ. ಹರ್ ಏಕ್ ಯಹಿ ಸೋಚೆ ಕಿ ಹಮ್ ನಹಿ ಕರೆಂಗೆ ತೋ ಅವ್ರು ಕೌನ್ ಕರೆಂಗೆ. ಪ್ರತಿಯೊಬ್ಬರು ಇದನ್ನೇ ಯೋಚನೆ ಮಾಡಬೇಕು, ನಾವು ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ. ಹಮ್ಕೋ ಕರ್ನಾ ಹಿ ಹೇ, ನಮ್ಗೆ ಇವಾಗ ಮಾಡಲೇಬೇಕು. ಬನನಾ ಹಿ ಹೇ, ಮಾಡಲೇಬೇಕು. ಕಲ್ಪ ಕಿ ಬಾಜಿ ಜೀತನೆ ಕಿ ಹೇ, ಕಲ್ಪದ ಹಿಂದೆ ನೀವು ವಿಜಯ ಪಡೆದಿದ್ರಿ, ಈಗಲೂ ಪಡಿಬೇಕು. ಪೂರ ಕಲ್ಪ ಕಿ ಬಾತ್ ಹೈ, ಇದು ಪೂರ್ಣ ಕಲ್ಪದ ವಿಚಾರ ಆಗಿದೆ. जो फर्स्ट डिवीजन में आना है यही दृढ़ता कारण धारणा करनी. ಮೊದಲನೇ ಡಿವಿಷನ್ನಲ್ಲಿ ಬರೋದಕ್ಕೋಸ್ಕರ ದೃಢತೆಯನ್ನು ಧಾರಣೆ ಮಾಡಿ. कोई नई बात कर रहे हो तो क्या, ಏನಾದರೂ ಹೊಸ ಮಾತು ಮಾಡ್ತಾ ಇದ್ದೀರೇನೋ, ಇಲ್ಲ. कितना बार की हुई बात है, सिर्फ लकीर के ऊपर लकीर खींच रहे हो. ಅನೇಕ ಬಾರಿ ನೀವು ಮಾಡಿದ್ದೀರಾ ಈ ಪುರುಷಾರ್ಥನ, ಈಗ ಗೆರೆ ಮೇಲೆ ಗೆರೆ ಬರಿತಾ ಇದ್ದೀರಷ್ಟೇ ಅಂತಾರೆ. ಡ್ರಾಮಾ ಕಿ ಲಕೀರ್ ಕೀಂಚಿ, ಆಲ್ರೆಡಿ ನೀವು ಪಾರ್ಟ್ ಮಾಡಿ ಕಲ್ಪದ ಹಿಂದೆ ಮಾಡ್ಕೊಂಡು ಬಿಟ್ಟಿದ್ರಿ. ಈಗ ಸುಮ್ಮನೆ ನಿಮಿತ್ತ ಮಾತ್ರ ಮಾಡ್ಕೊತಾ ಇದ್ರಿ. ನಹಿ ಲಕೀರ್ ಬಿ ನಹಿ ಲಗಾರೆ, ಹೊಸದಾಗಿ ನೀವು ಬರಿತಾ ಇಲ್ಲ ನಿಮ್ಮ ಭಾಗ್ಯನ, ಆಟೋಮೆಟಿಕ್ಕಾಗಿ ಮಾಡ್ಕೊಂಡು ಬಿಟ್ಟಿದ್ರಿ ಅಂತಾರೆ. ಜೋ ಸೋಚಾ ಹೇ ವ ಪತಾ ನಹಿ ಸೀದಾ ಹೋಗಾ ನಹಿ, ಯೋಚನೆನೂ ಮಾಡಬೇಡಿ ಆಗುತ್ತೋ ಇಲ್ಲೋ ಅಂತ. ಕಲ್ಪಕಿ ಬನಿ ಹುಯಿ ಪ್ರಾರಬ್ಧಕೋ ಸಿರ್ ಬನಾತೆ ಹೋ. ಕಲ್ಪದ ಈ ಒಂದು ಭಾಗ್ಯ ಏನಿದೆ, ಪ್ರಾರಬ್ಧ ಏನಿದೆ, ಅದನ್ನು ಕೇವಲ ಇವಾಗ ನೀವು ರೂಪಿಸ್ಕೊತೀರಾ. ಕ್ಯೋಂಕಿ ಕರ್ಮೋಂ ಕಾ ಫಲ್ ಕಾ ಹಿಸಾಬ್ ಹೈ, ಕರ್ಮಗಳ ಫಲದ ಲೆಕ್ಕ ಇದೆಯಲ್ವಾ. ಬಾಕಿ ನೈ ಬಾತ್ ಕ್ಯಾ ಹೈ, ಬಾಕಿ ಹೊಸ ಮಾತು ಏನಾಗಿದೆ. ತೋ ಯಾ ಬಹುತ್ ಪುರಾನಿ ಹೇ ಉಯಿ ಪಡಿ, ಇದು ಬಹಳ ಹಳೇದು, ಹಾಗೇ ಬಿಟ್ಟಿದೆ ಅಂತಾರೆ. ಯಹ ಅಟಲ್ ನಿಶ್ಚಯ, ಇದಾಗಿದೆ ಶಾಶ್ವತವಾಗಿರ್ತಕ್ಕಂಥ ನಿಶ್ಚಯ. ಇಸ್ಕೋ ದೃಢತಾ ಕೇತೆ, ಇದಕ್ಕೆ ಹೇಳ್ತಾರೆ ದೃಢತೆ. ಇನ್ಕೋ ತಪಸ್ವಿ ಮೂರತ್ ಕೇತೆ, ಇವ್ರಿಗೆ ತಪಸ್ವಿ ಮೂರ್ತಿ ಅಂತಾರೆ. ಹರ್ ಸಂಕಲ್ಪನೆ ದೃಢತಾ ಮಾನ ತಪಸ್ಯ, ಪ್ರತಿಯೊಂದು ಸಂಕಲ್ಪದಲ್ಲಿ ಕೂಡ ದೃಢತೆ ಅಂದರೆ ತಪಸ್ಸು. ಬಾಪ್ ದಾದಾ ಹೈಯೆಸ್ಟ್ ಹೋಸ್ಟ್ ಬಿ ಹೇ, ಗೋಲ್ಡನ್ ಗೆಸ್ಟ್ ಬಿ ಹೇ. ಬಾಪ್ ದಾದಾರವರು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಹೋಸ್ಟು ಆಗಿದ್ದಾರೆ ಮತ್ತು ಗೆಸ್ಟು ಆಗಿದ್ದಾರೆ. ಹೋಸ್ಟ್ ಬನ್ಕರ್ ಬಿ ಮಿಲ್ತೆ ಹೇ, ಗೆಸ್ಟ್ ಬನ್ಕರ್ ಬಿ ಆತೆ ಹೇ. ಅತಿಥಿಯಾಗಿ ಕೂಡ ಬಂದು ಮಿಲ್ನ ಮಾಡ್ತಾರೆ. ಲೇಕಿನ್ ಗೋಲ್ಡನ್ ಗೆಸ್ಟ್ ಹೇ, ಚಿನ್ನದಂಥ ಗೆಸ್ಟ್ ಆಗಿದ್ದಾರೆ. ಚಮ್ಕೀಲ ಏನ ಹೊಳಿತಾ ಇರ್ತಾರಲ್ವ. ಗೆಸ್ಟ್ ತೋ ಬಹುತ್ ದೇಕೆ ಲೇಕಿನ್ ಗೋಲ್ಡನ್ ಗೆಸ್ಟ್ ನಹಿ ದೇಖಾ. ಎಷ್ಟೋ ಅತಿಥಿಗಳು ನೋಡಿದ್ದೀರಾ, ಇಂಥ ಗೋಲ್ಡನ್ ಅತಿಥಿ ನೀವು ನೋಡಿಲ್ಲ. ಜೈಸೆ ಚೀಪ್ ಗೆಸ್ಟ್ ಕೋ ಬುಲಾತೆ ಯಹ ಬಿ ಥ್ಯಾಂಕ್ಸ್ ದೇತೇನ, ಹೇಗೆ ಗಣ್ಯ ವ್ಯಕ್ತಿಗಳು ಚೀಪ್ ಗೆಸ್ಟ್ ಅಂತ ಕರೆಸ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾರಲ್ಲ. ತೋ ಬ್ರಹ್ಮ ಬಾಬಾನೇ ಬಿ ಹೋಸ್ಟ್ ಬಂದು ಇಶಾರೆ ದಿಯಾ ಹೇ, ಬ್ರಹ್ಮ ಬಾಬಾರವರು ಕೂಡ ಏನು ಮಾಡಿದ್ದಾರೆ, ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಗೆಸ್ಟ್ ಬಂದ್ಕರ್ಕೆ ಮುಬಾರಕ್ ಬಿ ದೇ ರಹೆ, ಗೆಸ್ಟ್ ಆಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತಾ ಇರ್ತಾರೆ. ಜಿನೋನೆ ಪೂರಿ ಸೀಸನ್ ಮೇ ಸೇವಾ ಕಿ ಉನ್ ಸಬ್ಕೋ ಗೋಲ್ಡನ್ ಗೆಸ್ಟ್ ಕೆ ರೂಪ್ ಮೇ ಬದಾಯಿ ದೇ ರಹೆ. ಯಾರೆಲ್ಲ ಪೂರ್ತಿ ಸೀಸನ್ನಲ್ಲಿ ಸೇವೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಗೋಲ್ಡನ್ ಗೆಸ್ಟ್ ರೂಪದಲ್ಲಿ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. ಸಬ್ಸೆ ಮುಬಾರಕ್ ಕಿಸ್ಕೋ ಹೈ, ಎಲ್ರಿಗಿಂತಲೂ ಫಸ್ಟು ಧನ್ಯವಾದ ಯಾರಿಗೆ, ನಿಮಿತ್ತ ದಾದಿಯೋನ್ಕು,
ದಾದಿಗಳಿಗೆ ನಿಮಿತ್ತ ಆಗಿರೋ ಬಾಪ್ ದಾದಾ ನಿರ್ವಿಘ್ನ ಸೇವಾಕ್ಕೆ ಸಮಾಪ್ತಿ ಕಿ ಮುಬಾರಕ್ ದೇರೆ. ಬಾಪ್ ದಾದಾರವರು ನಿರ್ವಿಘ್ನ ಸೇವೆಯ ಸಮಾಪ್ತಿದು ಕೂಡ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಮಧುಬನ್ ನಿವಾಸಿयों को तो निर्विघ्न हर्षित बन मेहमान निवाजी करने की विशेषता का मुबारक दे रहे हैं. ಮಧುಬನ್ ನಿವಾಸಿಗಳಿಗೆ ನಿರ್ವಿಘ್ನ ಆಗಿ ಹರ್ಷಿತ ಆಗಿ ಅತಿಥಿಗಳಿಗೆ ಸೇವೆ ಮಾಡೋದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. ಭಾಗ್ಯವಾನ್ ಕಿ ಮೆಹಮಾನ್ ಬನ್ ಭಗವಾನ್ ಬಿ ಮೆಹಮಾನ್ ಬನ್ ಕರ್ಗೆ ಆ ಗಯೆ ಬಚ್ಚೋಂ ಕಿ. ಭಗವಂತನೇ ಅತಿಥಿಯಾಗಿ ಬಂದ್ಬಿಟ್ಟಿದ್ದಾರೆ, ಮಕ್ಕಳು ಕೂಡ ಬಂದಿದ್ದೀರಿ. ಜಿನ್ಕಾ ಘರ್ ಮೇ ಭಗವಾನ್ ಮೆಹಮಾನ್ ಬನ್ಕರ್ ಆವೆ ಕಿತ್ನಾ ಭಾಗ್ಯಶಾಲಿ. ಯಾರ ಮನೆಯಲ್ಲಿ ಭಗವಂತನೇ ಅತಿಥಿ ರೂಪದಲ್ಲಿ ಬರ್ತಾರೆ ಅಂದರೆ ಅವರು ಎಷ್ಟೊಂದು ಅದೃಷ್ಟಶಾಲಿಗಳಾಗಿದ್ದಾರೆ. रथ को भी मुबारक है क्योंकि यह पार्ट बजाना यह भी कोई कम बात नहीं है. ಗುಲ್ಜಾರ್ ದಾದಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ರಥನೂ ಕೂಡ ಪಾರ್ಟ್ ಮಾಡಿದೆ ಅಂತಂದರೆ ಅದು ಏನು ಕಡಿಮೆ ಮಾತಿಲ್ಲ. ಇತನ शक्तियों को इतना समय प्रवेश होने पर धारणा करने यह विशेष पार्ट है. ಇಷ್ಟು ದೊಡ್ಡ ಶಕ್ತಿ ಇಷ್ಟೊಂದು ಸಮಯದಿಂದ ಪ್ರವೇಶ ಆಗಿ ಧಾರಣೆ ಮಾಡೋದು ಕೂಡ ವಿಶೇಷವಾದಂಥ ಪಾರ್ಟ್ ಆಗಿದೆ. ಲೇಕಿನ್ ಯಹ ಸಾಮಾನ್ಯ ಕಿ ಶಕ್ತಿ ಕಾ ಫಲ್ ಆಪ್ ಸಬ್ಕೋ ಮಿಲ್ ರಹಾ ಹೈ. ಇಷ್ಟು ದೊಡ್ಡ ಶಕ್ತಿನ ಅವ್ರ ಶರೀರದಲ್ಲಿ ಅಳವಡಿಸ್ಕೊಳ್ಳುವಂಥ ಶಕ್ತಿನೂ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ. तो सामान्य की शक्ति की विशेषता से बाप दादा की शक्तियों को समाना या विशेष पार्ट कहो गुण कहो. ಈ ಅಳವಡಿಸ್ಕೊಳ್ಳುವಂಥ ಶಕ್ತಿಯ ವಿಶೇಷತೆಯಿಂದ ಬಾಪ್ ದಾದಾರವರ ಶಕ್ತಿಗಳನ್ನು ಅಳವಡಿಸ್ಕೊಳ್ಳೋದು ವಿಶೇಷ ಪಾರ್ಟ್ ಅಂತಾದರೂ ಹೇಳಿ ಗುಣ ಅಂತಾದರೂ ಹೇಳಿ. तो सभी ಸೇವಾದಾರಿयों में यह भी सेवा का पार्ट बजाने वाले निर्विघ्न रही. ಎಲ್ಲ ಸೇವಾದಾರಿಗಳು ಕೂಡ ಈ ಸೇವೆಯ ಪಾತ್ರನ ಅಭಿನಯಿಸುವಂಥವರು ನಿರ್ವಿಘ್ನರು ಆಗಿದ್ರು. ಇಸ್ ಕೋವಿಲಿಗೆ ಮುಬಾರಕ್. ಅದಕ್ಕೋಸ್ಕರ ಬಾಬಾ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. ಅವರು ಪದಮ ಥ್ಯಾಂಕ್ಸ್, ಪದಮ ಗುಣದಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಡಬಲ್ ವಿದೇಶಿयों को भी डबल थैंक्स क्योंकि डबल विदेशियों ने मधुबन की शोभा कितना अच्छी कर दी. ಫಾರಿನರ್ಸು ಕೂಡ ಮಧುಬನಕ್ಕೆ ಬಂದು ಎಷ್ಟು ಶೋಭೆ ಹೆಚ್ಚಿಸಿದ್ರಿ ಅಂತಿದ್ದಾರೆ. ಬ್ರಾಹ್ಮಣ ಪರಿವಾರ ಕಾ ಶೃಂಗಾರ ಡಬಲ್ ವಿದೇಶಿ. ಈ BK ಪರಿವಾರಕ್ಕೆ ಡಬಲ್ ವಿದೇಶಿಗಳು ಶೃಂಗಾರ ಅಂತೆ. ब्राह्मण परिवार में देश वाले साथ विदेशी भी है, पुरुषार्थ भी की है मुबारक. और ब्राह्मण परिवार का श्रेष्ठ बनने की भी मुबारक. ಬ್ರಾಹ್ಮಣ ಪರಿವಾರದಲ್ಲಿ ದೇಶದವರಂತೂ ಇದ್ದೇ ಇದ್ದಾರೆ, ಜೊತೆಯಲ್ಲಿ ವಿದೇಶದವರು ಸೇರಿದ್ದೀರಿ, ಪುರುಷಾರ್ಥದಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ಮತ್ತು ಬ್ರಾಹ್ಮಣ ಪರಿವಾರದ ಶೃಂಗಾರನ್ನು ಹೆಚ್ಚಿಸಿದ್ದಕ್ಕೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮಧುಬನ್ ಪರಿವಾರಕ್ಕೆ ವಿಶೇಷ ಸೌಗಾತ್ ಹೋ. ಮಧುಬನ್ ಪರಿವಾರದವ್ರಿಗೂ ವಿಶೇಷವಾಗಿ ಗಿಫ್ಟ್ ಆಗಿದ್ದೀರಿ. ಇಸಿಲಿಯೇ ಡಬಲ್ ವಿದೇಶಿयों का ಡಬಲ್ ಮುಬಾರಕ್ ದೇರಿ. ಅದರಿಂದ ಡಬಲ್ ವಿದೇಶಿಗಳಿಗೆ ಡಬಲ್ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. चाहे कहाँ भी हैं सामने तो थोड़े हैं लेकिन चारों ओर भारतवासी बच्चों को और डबल विदेशी बच्चों को बड़ी दिल से मुबारक दे रही. ಎದುರುಗಡೆ ಸ್ವಲ್ಪ ಜನ ಇದ್ದಾರೆ, ಆದರೆ 4-6 ಕಡೆ ಭಾರತವಾಸಿ ಮಕ್ಕಳು, ಡಬಲ್ ವಿದೇಶಿ ಮಕ್ಕಳು ಭಾಳ ವಿಶಾಲ ಹೃದಯದಿಂದ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. ಹರ್ ಏಕ್ನೇ ಬಹುತ್ ಅಚ್ಚಾ ಪಾರ್ಟ್ ಬಜಾಯ್. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಪಾತ್ರನ ಅಭಿನಯಿಸಿದ್ದೀನಿ. अब सिर्फ एक बात रही. ಈಗ ಒಂದು ಮಾತು ಉಳ್ಕೊಂಡಿದೆ, ಸಮಾನ ಅವರು ಸಂಪೂರ್ಣತಾಕಿ. ಉಳ್ಕೊಂಡಿರೋದೇನು ಸಮಾನರಾಗೋದು, ಸಂಪೂರ್ಣರಾಗೋದು. ದಾದಿಯಾ ಭಿ ಅಚ್ಚಿ ಮೆಹನತ್ ಕರ್ತಿ ಹೈ. ದಾದಿಗಳು ತುಂಬ ಕಷ್ಟಪಡ್ತಾರೆ. ಬಾಪ್ ದಾದಾ ದೋನೋ ಕಾ ಪಾರ್ಟ್ ಸಾಕಾರ ಮೇ ಬಜಾ ರಹಿ ಹೈ. ಬಾಪ್ ದಾದಾ ಎರಡೂ ಪಾರ್ಟನ್ನು ಸಾಕಾರದಲ್ಲಿ ಮಾಡ್ತಾ ಇದ್ದಾರೆ. ಇಸಿಲಿಯೇ ಬಾಪ್ ದಾದಾ ದಿಲ್ ಸೆ ಸ್ನೇಹ ಕಾ ಸಾಥ್ ಮುಬಾರಕ್ ದೇತೆ ಹೈ. ಅದರಿಂದ ಬಾಪ್ ದಾದಾರವರು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ನೇಹದ ಜೊತೆಯಲ್ಲಿ ಧನ್ಯವಾದಗಳನ್ನು ಕೊಡ್ತಾರೆ. ಸಬ್ನೇ ಬಹುತ್ ಅಚ್ಚಾ ಪಾರ್ಟ್ ಬಜಾಯ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದೀರಾ. ऑलराउंड सब सेवादारी चाहे छोटी सी साधारण सेवा हो लेकिन वह भी महान है. ಆಲ್ರೌಂಡ್ ಪಾರ್ಟ್ ಎಲ್ಲ ಸೇವಾದಾರಿಗಳು ಚಿಕ್ಕ ಸಾಧಾರಣ ಸೇವೆ ಅಲ್ಲ, ಲೇಕಿನ್ ವಹ ಬಿ ಮಹಾನ್, ಅದು ಕೂಡ ಮಹಾನ್ ಆಗಿದೆ. ಹರ್ ಏಕನೆ ಅಪ್ನಾ ಬಿ ಜಮಾ ಕಿಯಾ और ಪುಣ್ಯ ಬಿ ಕಿಯಾ. ಪ್ರತಿಯೊಬ್ಬರು ಕೂಡ ತಮ್ಮ ಜಮಾ ಮಾಡ್ಕೊಂಡಿದ್ದೀರಿ, ಪುಣ್ಯ ಮಾಡಿದ್ದೀರಿ. ಸಭಿ ದೇಶ ವಿದೇಶಿ ಬಚ್ಚೋಂ ಕೋ ಪಹಚಾನ್ ಕಿ ಬಿ ವಿಶೇಷತಾ ಮುಬಾರಕ್ ಯೋಗ್ಯ ಹೈ. ದೇಶದವರಿರ್ಬೋದು, ವಿದೇಶದವರಿರ್ಬೋದು, ಎಲ್ಲರದು ಕೂಡ ವಿಶೇಷವಾಗಿ ಧನ್ಯವಾದಗಳಿಗೆ ಯೋಗ್ಯರಾಗಿದ್ದಾರೆ. सब महारथियों ने मिलकर सेवा का श्रेष्ठ संकल्प प्रैक्टिकल में लाया. ಎಲ್ಲ ಮಹಾರಥಿಗಳು ಸೇರಿಕೊಂಡು ಸೇವೆಯಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನು ಪ್ರಾಕ್ಟಿಕಲ್ನಲ್ಲಿ ತಂದಿದ್ದಾರೆ. ಲಾತೆ रहेंगे, ಮಾಡ್ತಾನೆ ಇರ್ತಾರೆ. ಸೇವಾ ಮೇ ಜೋ ನಿಮಿತ್ತ ಹೈ ಉನೋ ಕೋ ಭಿ ತಕ್ಲೀಫ್ ನಹಿ ದೇನಾ चाहिए. ಸೇವೆಯಲ್ಲಿ ಯಾರು ನಿಮಿತ್ತರಿದ್ದಾರೆ ಅವ್ರಿಗೆ ಯಾವುದೇ ಕಷ್ಟ ಆಗಬಾರ್ದು. अपने अलबेलापन से
किसी को भी मेहनत नहीं करनी चाहिए. ನಿಮ್ಮ ಹುಡುಗಾಟಿಕೆಯಿಂದ ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತಿದ್ದಾರೆ. ಅಪ್ನಿ ವಸ್ತುओं ಸಂಭಾಲನಾ ಯಹ ಭಿ ನಾಲೆಡ್ಜ್ है. ತಮ್ಮ ವಸ್ತುಗಳನ್ನ ಸಂಭಾಲನೆ ಮಾಡೋದು ನಾಲೆಡ್ಜ್ ಇದೆ. ಯಾದ ಹೈನಾ ಬ್ರಹ್ಮ ಬಾಬಾ ಕ್ಯಾ ಕ್ಯಾ ಕರ್ತೆ थे. ಬ್ರಹ್ಮ ಬಾಬಾ ಏನು ಮಾಡ್ತಾರೆ? ರುಮಾಲ್ ಖೋಯಾ ತೋ ಸಭಿ ಖುದ್ ಕೋ ಭಿ ಖೋ ದೇಂಗೆ. ರುಮಾಲ್ ಎಲ್ಲಾದರೂ ಹೋಯ್ತು ಕಳೆದೋಯ್ತು ಅಂದರೆ ಎಲ್ಲವೂ ಕಳ್ಕೊಳ್ತಿದ್ರು. ಹರ್ ಏಕ್ ಕರ್ಮ ಶ್ರೇಷ್ಠ ಅವ್ರ ಸಫಲ್ ರಹನ ಇಸ್ಕೋ ಕೇತೆ ನಾಲೆಡ್ಜ್ಫುಲ್. ಪ್ರತಿಯೊಂದು ಕರ್ಮನೂ ಶ್ರೇಷ್ಠ ಇರಬೇಕು, ಸಫಲ ಇರಬೇಕು. ಇದಕ್ಕೆ ಹೇಳ್ತಾರೆ ನಾಲೆಡ್ಜ್ಫುಲ್. ಶರೀರ ಕಾ ಭಿ ನಾಲೆಡ್ಜ್, ಆತ್ಮ ಕಾ ಭಿ ನಾಲೆಡ್ಜ್. ಅಂದರೆ ಶರೀರವನ್ನು ಸರಿಯಾಗಿ ಇಟ್ಕೋಬೇಕು, ಆತ್ಮನೂ ಸರಿಯಾಗಿ ಇಟ್ಕೋಬೇಕು. ದೋನೋ ನಾಲೆಡ್ಜ್ ಹರ್ ಕರ್ಮೆ ಚಾಹಿಯೆ. ಎರಡೂ ಜ್ಞಾನ ಪ್ರತಿಯೊಂದು ಕರ್ಮದಲ್ಲಿ ಬೇಕು. ದೋನೋ ಶರೀರ ಕಿ ಬೀಮಾರಿ ಕೋ ಭಿ ನಾಲೆಡ್ಜ್ ಚಾಹಿಯೆ. ಶರೀರದ ಕಾಯಿಲೆದು ಜ್ಞಾನ ಬೇಕು. ಮೇರಾ ಶರೀರ ಕಿಸ್ ವಿಧಿ ಸೆ ಠೀಕ್ ಚಲಾ ಸಕ್ತೆ ಹೈ. ನನ್ನ ಒಂದು ಶರೀರವನ್ನು ಯಾವ ವಿಧಿಯಿಂದ ಸರಿಯಾಗಿ ನಡೆಸ್ಬೋದು. ಐಸಾ ನಹಿ ಆತ್ಮ ಅಥವಾ ಶಕ್ತಿಶಾಲಿ ಶರೀರ ಜೈಸಾ ಭಿ ಹೈ. ಆತ್ಮ ಅಂತೂ ಗಟ್ಟಿಯಾಗಿದೆ, ಶರೀರ ಹೆಂಗಾನ ಇರಲಿ ಅಂತ ಇಲ್ಲ. ಶರೀರ ಟೀಕ್ ಹೋಗಾ ನಹಿ ತೋ ಯೋಗ ಭಿ ನಹಿ ಲಗೇಗ. ಶರೀರ ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಯೋಗಾನು ಅಂಟೋದಿಲ್ಲ ಅಂತ. ಫಿರ್ ಶರೀರ ಅಪ್ನಿ ತರಫ್ ಖೀಂಚ್ತಾ ಹೈ. ಶರೀರ ತನ್ನ ಕಡೆಗೆ ಸೆಳೆಯುತ್ತೆ. ಇಸ್ಲಿಯೇ ನಾಲೆಡ್ಜ್ಫುಲ್ ಮೇ ಸಬ್ ನಾಲೆಡ್ಜ್ ಆ ಜಾತಿ. ಅದರಿಂದ ನಾಲೆಡ್ಜ್ಫುಲ್ ಪಾಯಿಂಟ್ನಲ್ಲಿ ಇವೆಲ್ಲ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಅಚ್ಚಾ, कुछ कुमारियों को समर्पण समारोह बाप दादा के सामने हुआ. ಕೆಲವು ಕುಮಾರಿಗಳು ಬಾಪ್ ದಾದಾ ಅವರ ಎದುರುಗಡೆ ಡೆಡಿಕೇಟ್ ಆದರು. ಬಾಪ್ ದಾದಾ ಸಭಿ ವಿಶೇಷ ಆತ್ಮಾओं को बहुत बहुत सुंदर सजा सजाए देख रहे. ಬಾಪ್ ದಾದಾರವರು ವಿಶೇಷ ಆತ್ಮಗಳನ್ನು ತುಂಬ ಸುಂದರವಾಗಿ ಅಲಂಕೃತವಾಗಿರೋದನ್ನು ನೋಡ್ತಾ ಇದ್ದಾರೆ. ದಿವ್ಯ ಗುಣೋಂ ಕಾ ಶೃಂಗಾರ ಕಿತ್ನಾ ಬಡಿಯಾ ಹೈ. ದಿವ್ಯ ಗುಣಧಾರಿಗಳಾಗಿರೋದು ಎಷ್ಟು ಚೆನ್ನಾಗಿದೆ ಶೃಂಗಾರ. ಸಭಿ ಕಿ ಶೋಭಾನಕ್ ಬನಾ ರಹಿ. ಎಲ್ಲರನ್ನೂ ಕೂಡ ಶೋಭಾನಕ ಮಾಡುತ್ತೆ. ಲೈಟ್ ಕಾ ತಾಜ್ ಕಿತ್ತನ ಸುಂದರ ಚಮಕ್ರ. ಬೆಳಕಿನ ಒಂದು ಕಿರೀಟ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಬಾಪ್ ದಾದಾ ಅವಿನಾಶಿ ಶೃಂಗಾರ ಈ ಸೂರತೋಂಕೋ ದೇಖ್ ರಹೆ ಹೈ. ಬಾಪ್ ದಾದಾರವರು ಅವಿನಾಶಿ ಶೃಂಗಾರ ಆಗಿರ್ತಕ್ಕಂಥ ಚಹರೆಗಳನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾ ಕೋ ಬಚ್ಚೋಂ ಕಾ ಯಹ ಉಮ್ಮಂಗ್ ಕಾ ಉತ್ಸಾಹ ಕಾ ಸಂಕಲ್ಪ ದೇಖ್ ಖುಷ್ ಹೋತೆ. ಬಾಪ್ ದಾದಾರವ್ರಿಗೂ ಮಕ್ಕಳ ಈ ಒಂದು ಉಮ್ಮಂಗ ಉತ್ಸಾಹದ ಸಂಕಲ್ಪಗಳನ್ನು ನೋಡಿ ಖುಷಿ ಆಗ್ತಾರೆ. ಬಾಪ್ ದಾದಾನೆ ಸಭಿ ಕೋ ಸದಾ ಕೆ ಲಿಯೆ ಪಸಂದ್ ಕರ್ ಲಿಯಾ. ಬಾಪ್ ದಾದಾರವರು ಸದಾ ಕಾಲಕ್ಕೋಸ್ಕರ ಎಲ್ಲರನ್ನು ಇಷ್ಟಪಟ್ಟಿದ್ದಾರೆ. ಅಪ್ನಿ ಪಕ್ಕಾ ಪಸಂದ್ ಕರ್ ಲಿಯಾ ಹೇನಾ. ನೀವು ಕೂಡ ಚೆನ್ನಾಗಿ ಪಕ್ಕಾ ಪಸಂದ್ ಮಾಡಿದಿರಲ್ಲ. ದೃಢ ಸಂಕಲ್ಪ ಕಾ ಹಥಿಯಾಲ ಬಾಂಧ್ ಗಯಾ. ದೃಢ ಸಂಕಲ್ಪದ ಒಂದು ಕಂಕಣವನ್ನು ಕಟ್ಕೊಂಡಿದ್ದೀರಿ. ಬಾಪ್ ದಾದಾ ಕೆ ಪಾಸ್ ಹರ್ ಏಕ್ ಕಾ ದಿಲ್ ಕಾ ಸ್ನೇಹ ಕಾ ಸಂಕಲ್ಪ ಸಬ್ಸೆ ಜಲ್ದಿ ಪਹੁಂಚ್ತಾ ಹೈ. ಬಾಪ್ ದಾದಾರವರ ಬಳಿ ಪ್ರತಿಯೊಬ್ಬರ ಹೃದಯದ ಸ್ನೇಹದ ಸಂಕಲ್ಪಗಳು ಬೇಗ ತಲುಪುತ್ತೆ ಅಂತ. ಅಭಿ ಸಂಕಲ್ಪ ಮೇ ಭಿ ಶ್ರೇಷ್ಠ ಬಂಧನ ಡೀಲಾ ನಹಿ ಹೋಗಾ. ಈಗ ಸಂಕಲ್ಪಗಳಲ್ಲಿ ಕೂಡ ಈ ಶ್ರೇಷ್ಠ ಬಂಧನ ಅನ್ನೋದು ಡೀಲಾ ಇರೋದಿಲ್ಲ. ಇದನ್ನ ಪಕ್ಕಾ ಬಂಧ ಹೇನಾ. ಎಷ್ಟೊಂದು ಪಕ್ಕಾ ನೀವು ಮಾಡ್ಕೊಂಡಿದ್ದೀರಲ್ಲ. ಕಿತ್ನೆ ಜನ್ಮೋಂಕ ವಾಯ್ದಾ ಕಿಯಾ. ಎಷ್ಟೊಂದು ಜನ್ಮಗಳ ವಾಯ್ದಾ ಮಾಡಿದ್ದೀರಿ. ये ब्रह्मा बाबा के साथ सदा संबंधों में आने का पक्का वायदा है और ಗ್ಯಾರಂಟಿ. ಇದು ಬ್ರಹ್ಮ ಬಾಬಾರವರ ಜೊತೆಯಲ್ಲಿ ಸದಾ ಸಂಬಂಧದಲ್ಲಿ ಬರೋದಕ್ಕೆ ವಾಯ್ದಾನೂ ಇದೆ ಮತ್ತು ಪಕ್ಕಾ ಗ್ಯಾರಂಟಿನೂ ಇದೆ. ಸದಾ ಭಿನ್ನ ನಾಮ ರೂಪ ಸಂಬಂಧ 21 ಜನ್ಮ ತಕ್ ತೋ ಸಾಥ್ रहेंगे ही. 21 ಜನ್ಮಗಳು ಹೆಂಗಿರ್ತೀರಾ? ಬಾಬಾ ಅವ್ರ ಜೊತೆಯಲ್ಲಿ ಇರ್ತೀರಿ. ಭಿನ್ನ ಭಿನ್ನ ನಾಮ ರೂಪ ಸಂಬಂಧಗಳಲ್ಲಿ ಬ್ರಹ್ಮ ಬಾಬಾ ಅವ್ರ ಜೊತೆಯಲ್ಲಿ ಬರ್ತೀರಾ ಅಂತ ಹೇಳ್ತಿದ್ದಾರೆ. ಕಿತ್ನಿ ಖುಷಿ, ಎಷ್ಟು ಒಳ್ಳೆ ಖುಷಿ ಆಯಿತು. ಹಿಸಾಬ್ ಕರ್ ಸಕ್ತೆ ಹೋ. ಲೆಕ್ಕ ಮಾಡ್ಲಿಕ್ಕೆ ಆಗುತ್ತಾ? ಇಸ್ಕಾ ಹಿಸಾಬ್ ನಿಕಾಲ್ನೆ ವಾಲಾ ಕೋಯಿ ನಹಿ ನಿಕಾಲ. ಇದ್ರ ಲೆಕ್ಕ ಮಾಡೋರು ಯಾರೂ ತೆಗ್ದಿಲ್ಲ. ಅಭಿ ಐಸಾ ಹಿ ಸದಾ ಸಜೆ ಸಜಾಯೆ ರಾನ. ಈಗ ಈ ರೀತಿ ಸದಾ ಅಲಂಕೃತವಾಗಿ ಇರಬೇಕು. ಸದಾ ತಾಜ್ದಾರಿ ರಹನಾ और ಸದಾ ಖುಷಿ ಮೇ ಹಸ್ತೆ ಗಾತೆ ರೂಹಾನಿ ಮೋಜ್ ಮೇ ರಹನಾ. ಸದಾ ತಾಜ್ದಾರಿಗಳು ಆಗಿರಬೇಕು. ಸದಾ ಖುಷಿನಲ್ಲಿ ಕುಣಿತಾನೂ ಇರಬೇಕು. ಆತ್ಮಿಕ ಮೋಜ್ನಲ್ಲೂ ಇರಬೇಕು. ಆಜ ಸಭೀನೆ ದೃಢ ಸಂಕಲ್ಪ ಕಿಯಾ ಕಿ ಕದಂ ಕದಂ ಪರ್ ರಕ್ನೆ ವಾಲೆ ಬನೆಂಗೆ. ಇವತ್ತು ಎಲ್ಲರೂ ಕೂಡ ದೃಢ ಸಂಕಲ್ಪ ಮಾಡಿದ್ದೀರಿ. ಪ್ರತಿಯೊಂದು ಹೆಜ್ಜೆನಲ್ಲಿ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತೀವಿ. ವಾತೋ ಸ್ಥೂಲ ಪಾವ್ಕೆ ಊಪರ್ ಪಾವ್ ರಕ್ನಿ ಹೇ. ಅದಂತೂ ಸ್ಥೂಲ ಕಾಲಗಳ ಮೇಲೆ ಕಾಲು ಇಡಬೇಕು. ಲೇಕಿನ್ ಆಪ್ ಸಭಿ ಸಂಕಲ್ಪ ರೂಪಿ ಕದಂ ಪರ್ ಕದಂ ರಕ್ನೆ ವಾಲೆ. ಆದರೆ ತಾವೆಲ್ಲರೂ ಕೂಡ ಸಂಕಲ್ಪ ರೂಪಿ ಸಂಕಲ್ಪ ಹೆಜ್ಜೆನಲ್ಲಿ ಹೆಜ್ಜೆ ಇಡುವಂಥದ್ದು. ಜೋ ಬಾಬಾ ಕಾ ಸಂಕಲ್ಪ ವ ಬಚ್ಚೋಂ ಕಾ ಸಂಕಲ್ಪ ಹೈ. ಏನು ತಂದೆಯ ಸಂಕಲ್ಪ ಇದೆಯೋ ಅದು ಮಕ್ಕಳ ಸಂಕಲ್ಪ ಆಗಿದೆ. ಐಸಾ ಸಂಕಲ್ಪ ಕಿಯಾ ಹೈ. ಈ ರೀತಿ ಸಂಕಲ್ಪ ಮಾಡಿದ್ದೀರಾ. ಹರ್ ಕದಂ ಬಿ ಬಾಬಾ ಕೆ ಕದಂ ಕೆ ಸಿವಾಯ್ ಕಹಾ ಬಿ ನಾ ರಹೋ.
ಪ್ರತಿ ಹೆಜ್ಜೆನಲ್ಲಿ ಬಾಬಾ ಅವ್ರ ಸಂಕಲ್ಪ ಬಿಟ್ಟು ಬೇರೆ ಯಾವುದರಲ್ಲಿ ಹೆಜ್ಜೆ ಇಡಬಾರ್ದು. ಹರ್ ಸಂಕಲ್ಪ ಸಮರ್ಥ ಕರ್ನಾಯ್, ಪ್ರತಿಯೊಂದು ಸಂಕಲ್ಪನೂ ಸಮರ್ಥವಾಗಿ ಮಾಡಬೇಕು. ಅರ್ಥಾತ್ ಬಾಪ್ಗೆ ಸಮಾನ್ ಕದಮ್ಗೆ ಪೀಚೆ ಕದಮ್ ರಖನ, ಬಾಪ್ ದಾದಾರವರ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾ ಇರಿ ಅಂತಿದ್ದಾರೆ. विदेशी भाई बहनों से जैसे विमान से उड़ते उड़ते आए, ವಿದೇಶಿ ಅಕ್ಕಂದಿರು ಅಣ್ಣಂದಿರು ಹಾರ್ತಾ ಹಾರ್ತಾ ಬಂದಿದ್ದೀರಿ ವಿಮಾನಗಳಿಂದ. ಐಸೆ ಬುದ್ಧಿ ರೂಪಿ ವಿಮಾನ ಬಿ ಇತನಾ ಹಿ ಫಾಸ್ಟ್ ಉಡ್ತಾ ರಹನಾ ಹೈ, ಅದೇ ರೀತಿ ಬುದ್ಧಿನೂ ಫಾಸ್ಟ್ ಆಗಿ ಹಾರ್ತಾ ಇರ್ಬೇಕು. ಕ್ಯೋಂಕಿ ಯಾ ವಿಮಾನ ಸರ್ಕಮ್ಸ್ಟೆನ್ಸ್ के कारण नहीं भी मिले, लेकिन ಬುದ್ಧಿ ರೂಪಿ ವಿಮಾನ ಸದಾ ಸಾಥ್ ಹೈ. ಏನೇ ಪರಿಸ್ಥಿತಿಗಳು ಬಂದಾಗ ಈ ವಿಮಾನಗಳು ಕೆಲಸ ಮಾಡ್ದಿರಾನು ಆಗ್ಬೋದು, ಆದರೆ ನಿಮ್ಮ ಬುದ್ಧಿರೂಪಿ ವಿಮಾನ ಸದಾ ಜೊತೆಯಲ್ಲಿರಲಿ. ಸದಾ ಶಕ್ತಿಶಾಲಿ ತೋ ಸೆಕೆಂಡ್ ಮೇ ಜಹಾ ಚಾಹೆ ವಹಾ ಪਹੁಂಚ್ ಜಾಯ್, ಒಂದು ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ತಲುಪಿಬಿಡ್ಬೋದು. ತೋ ಸದಾ ಬುದ್ಧಿ ಕಾ ವಿಮಾನ ಎವರ್ ರೆಡಿ ಹೋ, ಯಾವಾಗಲೂ ಬುದ್ಧಿರೂಪಿ ವಿಮಾನ ಪರಂಧಾಮಕ್ಕೆ ಹಾರೋದು ಬರೋದು ಅಭ್ಯಾಸ ರೆಡಿ ಇರಬೇಕು. ಅರ್ಥಾತ್ ಸದಾ ಬುದ್ಧಿ ಕಿ ಲೈನ್ ಕ್ಲಿಯರ್ ಹೋ, ಬುದ್ಧಿಯ ಲೈನ್ ಯಾವಾಗಲೂ ಕೂಡ ಏನಾಗಿರಬೇಕು, ಕ್ಲಿಯರ್ ಆಗಿರಬೇಕು. ಸದಾ ಬುದ್ಧಿ ಸದಾ ಹಿ ಬಾಬಾ ಕೆ ಸಾಥ್ ಶಕ್ತಿಶಾಲಿ ಹೋ, ಯಾವಾಗಲೂ ಬಾಬಾ ಅವ್ರ ಜೊತೆಯಲ್ಲಿ ಶಕ್ತಿಶಾಲಿ ಇರಬೇಕು. ತಬ್ ಚಾಹೆಂಗೆ ತಬ್ ಸೆಕೆಂಡ್ ಮೇ ಪਹੁಂಚ್ ಜಾಯೆಂಗೆ, ಆವಾಗಲೇ ಸೆಕೆಂಡ್ನಲ್ಲಿ ನೀವು ತಲುಪಲಿಕ್ಕಾಗುತ್ತೆ. ಕಿಸ್ಕಾ ಬುದ್ಧಿ ಕಾ ವಿಮಾನ ಪਹੁಂಚ್ತಾ ಹೈ, ಕಿಸ್ಕಾ ವಿಮಾನ ಚಲ್ತಾ ಹೈ. ಕೆಲವರು ಬುದ್ಧಿ ವಿಮಾನ ತಲುಪುತ್ತೆ, ಉನ್ಕಾ ಹಿ ವಿಮಾನ ಚಲ್ತಾ ಹೈ, ಅವ್ರ ಬುದ್ಧಿನೇ ಅವ್ರದ್ದು ವಿಮಾನ ನಡೆಯುತ್ತೆ. ಬುದ್ಧಿ ಕಾ ವಿಮಾನ ಠೀಕ್ ನಹೀ ತೋ ವಹ ವಿಮಾನ ಬಿ ನಹಿ ಚಲ್ತಾ ಹೈ. ನೋಡಿ, ಕೊನೆ ಟೈಮ್ನಲ್ಲಿ ಬುದ್ಧಿ ವಿಮಾನ ಬಾಬಾ ಅವ್ರ ಜೊತೆಯಲ್ಲಿ ಸ್ಪಷ್ಟವಾಗಿಲ್ಲ ಅಂದರೆ ಆ ವಿಮಾನಗಳು ಕೆಲಸ ಮಾಡಲ್ಲ. ಬಂದು ಯಾರು ಹೋಗಬೇಕಾಗಿರುತ್ತೆ, ವಿದೇಶದಿಂದ ಮಧುಬನಕ್ಕೆ ಬರಬೇಕಾಗಿರುತ್ತೆ, ಅಂಥವ್ರ ವಿಮಾನನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಬುದ್ಧಿಯ ವಿಮಾನ ಸದಾ ಸ್ಪಷ್ಟವಾಗಿ ಇಟ್ಕೊಳ್ಳಿ. ನ್ಯಾರೆ ವರದಾನ ಇದೆ, ನ್ಯಾರೆ ಮತ್ತು ಪ್ಯಾರೆ ಬನ್ನೆ ಕಾ ರಾಜ್ ಜಾನ್ಕರ್ ರಾಜಿ ಬನ್ನೆ ವಾಲೆ ರಾಜಯುಕ್ತ ಭವ. ನ್ಯಾರ ಇದ್ದು ಪ್ಯಾರ ಆಗುವಂತಹ ರಹಸ್ಯಗಳನ್ನು ತಿಳ್ಕೊಂಡು ಸದಾ ರಾಜಿ ಆಗಿರೋವಂಥವರು ರಾಜಯುಕ್ತರಾಗಿ. ಜೋ ಬಚ್ಚೆ ಪ್ರವೃತ್ತಿ ಮೇ ರಹತೆ ನ್ಯಾರೆ और प्यारे बनने के राज को जानते हैं, वही स्वयं सदा स्वयं से राजी रहते हैं. ಯಾರು ಪ್ರವೃತ್ತಿಯಲ್ಲಿರ್ತಾ ಅಂದರೆ ಮನೆಯಲ್ಲಿರ್ತಾ ನ್ಯಾರಾನೂ ಇರ್ತಾರೆ ಮತ್ತು ಪ್ಯಾರಾನೂ ಇರ್ತಾರೆ, ಈ ರಹಸ್ಯವನ್ನು ತಿಳ್ಕೊಂಡಿರ್ತಾರೆ. ಸದಾ ಸ್ವಯಂಮು ಏನಾಗಿರ್ತಾರೆ, ರಾಜಿಯಾಗಿರ್ತಾರೆ. ಪ್ರವೃತ್ತಿಯಲ್ಲಿರ್ತಾ ರಾಜಿಯಾಗಿರ್ತಾರೆ. ಜೊತೆನಲ್ಲಿ ಸತ್ಯವಾದಂಥ ಹೃದಯ ಇರೋ ಕಾರಣ ಬಾಬಾ ಅವ್ರನ್ನೂ ಕೂಡ ರಾಜಿ ಮಾಡ್ಕೊಂಡಿರ್ತಾರೆ. ಬಾಬಾ ಅವರು ಅವ್ರ ಮೇಲೆ ರಾಜಿ ಆಗಿರ್ತಾರೆ. ಐಸೆ ರಾಜಿ रहने वाले राजयुक्त बच्चों को अपने प्रति व अन्य किसी के प्रति किसी को हाजी बनाने का जरूरत नहीं रहती है, क्योंकि वह अपना फैसला आप कर लेते हैं. इसलिए उन्हें किसी का भी काजी वकील या जज बनने की ज़रूरत नहीं है. ಯಾರು ಈ ರೀತಿ ಬಾಬಾ ಅವ್ರ ಜೊತೆಯಲ್ಲಿ ರಾಜಿ ಆಗಿರ್ತಾರೆ, ರಹಸ್ಯಯುಕ್ತವಾಗಿರೋಂಥ ಮಕ್ಕಳಿರ್ತಾರೆ, ಅವರು ಸ್ವಯಂ ಪ್ರತಿ ಯಾವುದೇ ಒಂದು ಲಾಯರ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ದೂರಿರೋದಿಲ್ಲ, ಯಾವುದೇ ಒಂದು ಏನೂ ಕೂಡ ಅವ್ರಿಗೆ ಯಾರ ಸಹಾರ ಬೇಕಾಗಿಲ್ಲ. ಯಾಕೆಂದರೆ ಅವ್ರು ಖುದ್ದು ಜಡ್ಜ್ ಆಗಿರೋದ್ರಿಂದ ಯಾರ್ದು ಅವಶ್ಯಕತೆಯೂ ಬೇಕಾಗಿಲ್ಲ. ಸ್ಲೋಗನ್ ಸೇವಾ ಸೆ ಜೋ ದುವಾಯಿ ಮಿಲ್ತಿ ಹೈ ವ ದುವಾಯಿ ಹಿ ತಂದುರಸ್ತಿ ಕಾ ಆಧಾರ ಹೈ. ಸೇವೆಯಿಂದ ಏನು ಆಶೀರ್ವಾದಗಳು ಸಿಗುತ್ತೆ, ಆ ಆಶೀರ್ವಾದಗಳೇ ಆರೋಗ್ಯವಾಗಿರೋದಕ್ಕೆ ಆಧಾರ ಆಗಿದೆ. ಅಚ್ಚ, ಓಂ ಶಾಂತಿ. ಇದು 18 ಜನವರಿಯ ರಾತ್ರಿ ಕ್ಲಾಸ್. ಇದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಿಶ್ವದ ರಾಜ್ಯ ಬಗ್ಗೆ ಸಿಗುತ್ತೆ. ಕೆಲವರು ಮರ್ತೋಗ್ಬಿಡ್ತಾರೆ. ಮಾಯ ಅನ್ನೋದು ಮಾಯ ಮರೆಸಿಬಿಡುತ್ತೆ. ಬ್ಯಾಡ್ಜ್ ಹಾಕೊಂಡಿರಿ ಯಾವಾಗಲೂ. ಬ್ಯಾಡ್ಜಿನ ಅವಾಗ ನೋಡ್ಕೊಂಡು ऑफिस में बैग को भी देखते रहो, घूमते फिरते बैग को देखते रहो, ನಡೀತಾ ಓಡಾಡ್ತಾ ಬ್ಯಾಡ್ಜ್ मालूम करे कि बाबा द्वारा ये हम बन रहे हैं. ಬಾಬಾ ಅವರಿಂದ ಈ ರೀತಿ ನಾವು ಆಗ್ತಾ ಇದ್ದೀವಿ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. जब बंदी धारण करना है
क्योंकि यही समय है, ಇದೇ ಟೈಮ್ ನಡೀತಾ ये ಇದೆ. नॉलेज कभी बच्चों को मिलती ಈ नहीं है। ಜ್ಞಾನ ಮತ್ತೊಂದು ಸಿಗಲ್ಲ, ಈಗ ಅಷ್ಟೇ. जैसे यही समय है जब बात करते हैं बच्चों को, मीठे मीठे बच्चों, मीठे 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 रात दिन मीठे मीठे कहते रहते हैं। ಮಧುರ 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 ಅಂತ बच्चे नहीं ಲಾಸ್ಟ್ कह सकते ಜನ್ಮದಲ್ಲಿ हमारा ಹೇಳ್ತಾ को मीठे ಇದ್ದಾರೆ. मीठे ना, कहे तो दोनों को चाहिए, वो दोनों मीठे हैं वेद के बाद। तो कई बच्चे हैं जो मानी ಕೆಲವು ಮಕ್ಕಳು ದೇಹ बात को मीठा मीठा कहते हैं। क्यों? कोई हत्या तो नहीं है इसका। तो बाप से नहीं, और भी शायद कभी बाप से कहा तो दादा को भी कहा, बात एक ही हो जाती है। या कभी ब्राह्मणों के ऊपर नाराज, ಕೆಲವರು ಏನಾಗ್ತಾರೆ, ಜ್ಞಾನದಲ್ಲಿ ನಡೀತಾ ಟೀಚರ್ ಮೇಲೆ ಬೇಜಾರು, बच्चों को ये जरूर समझना चाहिए। ಸ್ಟೂಡೆಂಟ್ ಇಂದ ಬೇಜಾರಾಗ್ತಾರೆ, ಯಾರಿಂದನೂ ಬೇಜಾರಾಗ್ತಾರೆ. बाप शिक्षा देते हैं अब ट्रेनिंग के करता है। बच्चों को, और कठिन बैठ के बच्चों को देखो कहाँ है बच्चे, गांव गांव में है, ಹಳ್ಳಿ ಹಳ್ಳಿ अभी कौन को लिखते रहते हैं। तो देखो तुम्हारी रिपोर्ट आती है, किसको गुस्सा कहते हो, इसको जरूर बाबा बेहद का बाबा जयमान कहेंगे। तो बाबा का तो फर्ज है सब बच्चों को कहना, बच्चे दे अभिमानी भावा तो कहते ಆತ್ಮಾಭಿಮಾನಿ ಆಗಿ ಅಂತ अपने ಎಲ್ಲರಿಗೂ लिए भी ಹೇಳ್ತಾರೆ. कहते रहते हैं कि मैं भी जो अभिमानी बनता रहता हूँ। ನಾನು ಕೂಡ ಆತ್ಮಾಭಿಮಾನಿ ये ಆಗಿರ್ತೀನಿ. दादा कोई जो ही ब्रह्मा बाबा ने अभिमानी बन गया आत्माभिमानी है, ಆಗಿರ್ತಾರೆ. नहीं, क्योंकि बाप ने समझा है बरोबर अहंकार साक्षात्कार भी करते हो सूक्ष्म वचन में, फिर भी खुद कहते हैं कि वो बनने में कर्मातीत अवस्था में बनने के अभी समय चाहिए। मैं बन जाऊँ तो मेरे पिछले वाले भी इंटर पास करते था, तो लड़ाई भी हो गए। तो बच्चों को ये भी कहते हैं कि सब जो भी बच्चे के ऊपर होते हैं उसमें भी बाप को हमें से समझाते हैं कि माँ जो है नहीं, जब मार्च बनती है, समर्थ बनती है, तो जो समर्थ होते हैं उनके लाने कहती है। जैसे जिसके लाए है ना बच्ची, अभी माँ भी हनुमान, तो वो उनसे भी आई कोशिश करने हिलाने, पर तू समझने की करना की व्यवस्था ಮಾಯೆ ಬಂತು, ಹನುಮಂತನ ಅಲ್ಲಾಡಿಸಿಕೆ ಆದ್ರೂ ಅಲ್ಲಾಡಿಸ್ಲಿಕ್ಕೆ ಸ್ಟ್ರಾಂಗ್ ಆಗಿದ್ರೆ ಅದನ್ನೇ ಕರ್ಮಾತೀತ ಸ್ಥಿತಿ. परीक्षा और जो उसके पहले तो जरूर माया की हार जीत होती रहेगी। ಮಾಯದಿಂದ ಸೋಲು ಗೆಲುವು ಆಗ್ತಾ वो ಇದೆ. ये जो दादा है ना उनकी भी कितना समय याद करते रहेंगे, बहुत याद करते रहे, याद में नहीं आएगी। कितना भी कोशिश करना है तो कम वैसे जो बड़ा अच्छी याद आती है कि वो है या लाई, तो लाई में तो सब गल बनती है, होती है वो स्मृति और स्मृति है। तो जितनी जो स्मृति में दान करते हैं, निरंतर कोशिश करते हैं स्मृति को याद ನಿರಂತರವಾಗಿ करने, ಸ್ಮೃತಿಯಲ್ಲಿ ಇರಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗಲೂ ಹೆಚ್ಚು बच्चों ಹೆಚ್ಚು के तो आयु है बच्चों को पढ़ाने, फिर पढ़ाते ही रहते हैं। वो तो दिल में समझते हैं ना बच्चे, जो श्रीमत पर चलते रहेंगे, श्रीमत पर बाबा अपने लिए थोड़ी कहते हैं, नहीं बाबा श्रीमत के लिए कहते हैं। ಶ್ರೀಮತದಲ್ಲಿ ಇರಲಿಕ್ಕೆ ಹೇಳ್ತಾ चलते ಇದ್ದಾರೆ. रहेंगे उससे जरूर बनेंगे। ಶ್ರೀಮತದಲ್ಲಿದ್ರೆ ಶ್ರೇಷ್ಠ कभी भी कोई के बिगड़ने की भी बात नहीं, कोई से भी बिगड़ने की बात नहीं है। बिगड़ना माना क्रोध करना, अभी क्रोध तो कुछ करना ही नहीं है, कोई भी ಕೋಪ हालत ಯಾರನ್ನೂ में। ಮಾಡ್ಕೋಬೇಡಿ. क्योंकि बाबा ने वहां निकल परसों भी चले गए, तो लॉ अपने हाथ में नहीं ಕೈನಲ್ಲಿ रहेगा। ಕಾನೂನು ತಗೋಬೇಡ್ರಿ. कोई क्रोध भी करते हो, कोई भी झूठ भी करते हो, कुछ भी करते हो, बाबा के पास रिपोर्ट ಬಾಬಾ ಅವ್ರ ಹತ್ರ नहीं ರಿಪೋರ್ಟ್ करना ಕೊಡ್ರಿ. चाहिए किसको भी। ಏನಾದ್ರು ತಪ್ಪು तो ಮಾಡಿದ್ರೆ लॉ ನೀವೇ अपने हाथ में ತಗೋಬೇಡ್ರಿ ले लिया। ಯಾರಿಗೂ. जैसे गवर्नमेंट भी होती है ना बच्चे, तो कभी भी कोई ने संभाला तो वो उसको समस्या नहीं मारते हैं। बच्चे तुम और जो लॉ है अपने हाथ में नहीं तो रिपोर्ट करो, उनको ऊपर केस करेंगे। तो यहाँ भी ऐसे ही है, ಸರ್ಕಾರದವರು ಹೇಳ್ತಾರೆ बच्चों ಯಾರು को ತಪ್ಪು कभी भी ಮಾಡಿದ್ರೆ सामने ರಿಪೋರ್ಟ್ कुछ कहना नहीं ಮಾಡಿ. चाहिए। ಕಾನೂನು ಕೈ बाबा को ತಗೋಬೇಡ್ರಿ. भले है, ಇಲ್ಲಿ ಕೂಡ ಅಷ್ಟೇ सावधानी ನಿಮ್ಗೆ देने वाला भी तो कोई ಹೇಳ್ತಾರೆ. बाबा है ना बच्चे। तो बाबा भी युक्ति से देंगे, बहुत मीठा पड़े से भाई अगर दयामानी बनेंगे तो अपने पद कम की कर देंगे। इसलिए तुम को गांजा क्यों डालते हो, जितना हो सके इतना फायदा डालते रहो। ಎಷ್ಟಾಗತ್ತೆ ಅಷ್ಟು ನೀವು बात को याद ಪ್ರಾರ್ಥನೆ करते ಮಾಡಿ. रहो बड़े प्यार से, बेहद प्यार से।
बाबा ऐसे नहीं कहते मुझे बेहद प्यार से याद करो ना, कहते हैं बेहद बाबा को बेहद प्यार से। क्यों? ಬೇಹದ್ದಿ ತಂದೆ ಬೇಹದ್ದಿನ ಪ್ರೀತಿಯಿಂದ ನೆನಪು ಮಾಡ್ತಾ ಇದ್ದಾರೆ. ईश्वर की बात है, ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ. तो दैवी गुण धारण करने से दैवी गुण का अर्थ ही है किसी भी निंदा नहीं करना। ಯಾರಿಗೂ ನಿಂದನೆ ಮಾಡಬಾರ್ದು, ಇದೇ ದೈವಿ ಗುಣ. निंदा करते हैं किसी, तो कभी भी किसको निंदा नहीं करना चाहिए। ಎಂದು ಯಾರಿಗೂ ನಿಂದನೆ और यहाँ तो ಮಾಡಬಾರ್ದು. बाप के सब जाते नाम अच्छे लेकिन नामी ग्रामी है ना, वो भी निंदा करने बगैर रहते ही नहीं है। तुमको निंदा करके बाबा को रिपोर्ट देखो, ಯಾರಾದ್ರೂ ನಿಂದನೆ ಮಾಡಿದ್ರೆ ಬಾಬಾ ಅವ್ರು ರಿಪೋರ್ಟ್ ಮಾಡಿ. नहीं देंगे। क्यों? नहीं तो टाइम वेस्ट होता है बच्चों का। ಯಾಕಂದ್ರೆ ಟೈಮ್ ವೇಸ್ಟ್ उसे ಆಗುತ್ತೆ. किसको निंदा करना, उसे तो बाप को याद किया तो अच्छा। ನಿಂದನೆ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ಬದಲಾಗಿ ಬಾಬಾ ನೆನಪು ಮಾಡ್ರಿ. तो बाप कहते हैं इसे न याद करना न कोई से बात करना बड़ा अच्छा है। ಅದು ಇದ್ರ तुम ಮೇಲೆ कब ಹೋಗ್ಬೇಕು. नहीं हो, ಟೈಮ್ तुम ವೇಸ್ಟ್. बच्चे तुम दिल में समझते हो, समझ नहीं दुनिया की बादशाही स्थापन कर रहे हैं मैं, तो कितना फख्र चाहिए। तुझे कोई लड़ाई झगड़ा मारा मारी तो नहीं है, याद का प्यार लगेगा। अब ये तो चक्कर को तो याद ही कर लेते हो। सब बच्चे होंगे उनको चक्कर तो बिल्कुल ही शायद याद करेंगे। 84 का चक्कर है नहीं, 84 ಜನ್ಮಗಳ ಚಕ್ರ ಇದು. जो ಚಕ್ರವನ್ನು बाप भी ನೆನಪು कहते हैं ಮಾಡ್ಕೊಳ್ಳಿ. बच्चों को, बच्चे तुमको चक्कर नहीं बनने हैं, ಬುದ್ಧಿನಲ್ಲಿ ಇಟ್ಕೊಳ್ಳಿ. वो देवता नहीं बनते हैं, नहीं तुम ब्रह्मण बनते हो। ये तुम जानते हो सबको, सृष्टि के आदि मध्य अंत ड्यूरेशन का भी मालूम है। वो तो गप्पा मारते हैं ना ड्यूरेशन का लाखों पर, तुम तो जानते हो अच्छी तरह। और फिर क्या करना, बच्चों को बहुत प्यार से औरों को परिचय देना है, ಬೇರೆಯವ್ರಿಗೆ ಪರಿಚಯ ಕೊಡಿ ಬಹಳ ಪ್ರೀತಿಯಿಂದ ತಂದೆ. बोलना है बच्चे बेद का बाप अभी विश्व का मालिक बनाए रहे हैं, ದೇಹದ್ದಿನ ತಂದೆ ವಿಶ್ವದ ಮಾಲೀಕರನ್ನು वो राजयोग सिखला रहे हैं, ರಾಜಯೋಗ सामने विनाश भी करा है। जब राजयोग सिखलाता था तभी माँ बाप की लड़ाई लगी थी। ರಾಜಯೋಗ ಕಲಿಸಿದಾಗ तो जो राजयोग ಮಹಾಭಾರತ ಯುದ್ಧ सिखलाया है ಆಗಿತ್ತು. बच्चों को है भी संगम युग पर, संगम युग पर लड़ाई जरूर लड़ने की है। ಸಂಗಮಯುಗದಲ್ಲೇ ಯುದ್ಧ ಎಲ್ಲ होती है, तो पुरानी दुनिया खत्म होती है। अभी 2-4 बात के है सर माया मिला देती है। बाप कहते पुछत करते 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 सिमर ಪುರುಷಾರ್ಥ ಮಾಡ್ತಾ ಮಾಡ್ತಾ ಸ್ಮರಣೆ ಮಾಡ್ತಾ ಮಾಡ್ತಾ ಸುಖ ಪಡೀರಿ. लेकिन साथ लगे बाबा कितने साल दुख कलेश मिटेंगे तन के। ನೀವು ನೆನಪು ಮಾಡ್ತಾ ಇದ್ರೆ ಎಷ್ಟೋ ಕಾಯಿಲೆಗಳು ಅದು ಇದೆಲ್ಲ ಸರಿ ಹೋಗುತ್ತೆ. ಶರೀರ तो ಕಾಯಿಲೆಗಳು ಸರಿ जानते हैं वो दुखधाम और सुखधाम, और ये भी गायन है। ಕಲಿಯುವ ದುಃಖಧಾಮ ಮುಂದೆ ಬರೋ बाप ಸತ್ಯುಗ सुखधाम ಸುಖಧಾಮ. स्थापन करते हैं, राम दुखधाम स्थापन करते बाबा हैं। स्वर्ग ये स्थापन तुम बच्चे करते हैं, जानते हो, सुखधाम। दुनिया रावण में कोई दुखधाम एक भी नहीं जानते हैं। अभी सुखधाम स्थापन हो रहा ಈಗ है, ಸುಖಧಾಮ ಸ್ಥಾಪನೆ तो ಆಗ್ತದೆ. भी तुम्हारे बच्चों को भूमि जाना है नंबर 1 पुरुषार्थ है, तो घड़ी घड़ी भूल जाते हैं, घड़ी घड़ी ಕ್ಷಣ भूल जाते ಕ್ಷಣಕ್ಕೆ ಮರ್ತು ಹೋಗ್ಬಿಡ್ತೀರಾ, ಮರಿಬೇಡ್ರಿ. हैं। जितना बाप का लव होते हैं, बाप का तो शुरुआत से लव है ना बच्चे, मालूम है। मैं जाता हूँ अपने बच्चों को जो काम शिक्षा पर सरकारें बन गए हैं, उनको मैं जाता हूँ फिर गोला बनाने के लिए। ಬಾಬಾ ಬರ್ತಾರೆ ಎಲ್ಲರೂ ವಿಚಾರಗಳು ತಪ್ಪಾಗೋಗಿರೋದನ್ನ ಸುಂದರ ಮಾಡ್ಲಿಕ್ಕೆ. बच्चे क्या से नॉलेज रहते रहते हैं, तुम्हारा भला क्यों रहती है, वो खुशी आने फल नहीं देती है। तो बच्चों को तो खुशी ही रहनी चाहिए, दिन में प्रतिदिन खुशी का पारा चढ़ना चाहिए। बाबा ने समझा दिया है, ದಿನ ಪ್ರತಿದಿನ ಖುಷಿ ಆಗ್ತಾ ಇರ್ಬೇಕು. पारा चढ़ा हुआ था। अभी कल युग में तमो पदार्थ से काया का खुशी का पारा चढ़ता रहता है। ಖುಷಿ ಹೆಚ್ಚುತ್ತಾ अभी ಇರ್ಬೇಕು. खुशी का पारा चढ़ना है, बस याद करते हैं। ನೆನಪಿನ ಯಾತ್ರೆಯಲ್ಲಿ ಇರ್ಬೇಕು. जो याद करे खुशी का पारा चढ़ता जाएगा, ನೆನಪಿದ್ರೆ ಖುಷಿ ಹೆಚ್ಚುತ್ತಾ ಇರುತ್ತೆ. तो सरल नहीं चलेगा किसको भी ना। बच्चे आस्ते आस्ते धीरे हारा जीता करते करते
फिर नंबरवार पुरुषार्थ संसार कल पता दिमाग से सब कुछ अपना अपना पता ले लेंगे. ಇದೇ ಥರ ಅವ್ಯಕ್ತ ಮುರಳಿಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಇನ್ನು ಮುಂದೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಂ ಶಾಂತಿ. ಎಲ್ಲರೂ ಕೇಳಿಸ್ಕೊಳ್ಳಿ ಮತ್ತೆ ಫಾರ್ವರ್ಡ್ ಮಾಡಿ. ಓಂ ಶಾಂತಿ. ಶ್ರೇಷ್ಠ ತಕ್ದೀರ್ ಕಿ ತಸ್ವೀರ್ ಬನಾನೆ ಕಿ ಯುಕ್ತಿ. ಶ್ರೇಷ್ಠ ಅದೃಷ್ಟವನ್ನು ರೂಪಿಸ್ಕೊಳ್ಳೋ ಅಂಥ ಒಂದು ಯುಕ್ತಿ ಬಾಬಾರವರು ಹೇಳ್ಕೊಡ್ತಾ ಇದ್ದಾರೆ. ಮುರಳಿ ದಿನಾಂಕ 11/4/86 ಇಸ್ವಿನಲ್ಲಿ ನುಡಿಸಿರೋದು. आज तकदीर बनाने वाले बाप दादा सभी बच्चों की श्रेष्ठ तकदीर की तस्वीर देख रहे हैं. ಇವತ್ತು ಅದೃಷ್ಟವನ್ನು ರೂಪಿಸುವಂಥ ಒಂದು ತಂದೆ ಬಾಪ್ ದಾದಾ ಎಲ್ಲ ಮಕ್ಕಳ ಶ್ರೇಷ್ಠ ಅದೃಷ್ಟದ ಒಂದು ಗೆರೆಗಳನ್ನು ನೋಡ್ತಾ ಇದ್ದಾರೆ. ತಕ್ದೀರ್ ವಾನ ಸಭಿ ಬನೆ ಹೇ. ಎಲ್ಲರೂ ಅದೃಷ್ಟವಂತರು ಆಗಿದ್ದೀರಿ. ಲೇಕಿನ್ ಹರ್ ಏಕ್ ಕಾ ತಕ್ದೀರ್ ಕಾ ತಸ್ವೀರ್ ಕಿ ಝಲಕ್ ಅಪ್ನಿ ಅಪ್ನಿ. ಪ್ರತಿಯೊಬ್ಬರ ಅದೃಷ್ಟದ ಒಂದು ರೇಖೆಗಳು ಬೇರೆ ಬೇರೆ ಥರ ಇದೆ. ಒಬ್ಬರದ್ದು